ನಿಮ್ಮ ಕುಟುಂಬದ ಜರ್ನಿ, ನಿಮ್ಮ ಪತಿ ದೇವರು ಮತ್ತೆ ನಿಮ್ಮ ಮಕ್ಕಳು ಹೇಗೆ? ನೀವು ಅವ್ರಿಗೆ ಪರಿಚಯ ಆಗಿದ್ದು ಯಾವಾಗ? ನಿಮ್ಮ ಮಕ್ಕಳ ಜರ್ನಿ ಹೇಗೆ? ಅವರು ಕೂಡ ವೈದ್ಯರಾಗಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ? ನನ್ನ ಕುಟುಂಬ ಅಂತಂದರೆ ಅಮ್ಮ ನನ್ನ ಪ್ರೇರಣೆ ಅಂತ ಹೇಳಿದ್ದೀನಿ. ಪ್ರತಿಯೊಂದಕ್ಕೂ ಅವರು ಆ ಕಾಲದಲ್ಲಿ ಅಕ್ಷರ ಜ್ಞಾನ ಇಲ್ಲ, ಆದರೆ ಅಪಾರವಾದ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಅವರಿಗೆ. ಹಲವಾರು ರೀತಿಯಲ್ಲಿ ನನಗೆ ಅವರು ಸ್ಫೂರ್ತಿ ನನಗೆ. ಅದಾದ ನಂತರ ನಂದು ಸ್ಕೂಲಿಂಗ್ ಎಲ್ಲ ಆದಮೇಲೆ, ಈಗ ನೀವು ಪತಿ ಬಗ್ಗೆ ಕೇಳಿದರೆ, ನನ್ನ ಕ್ಲಾಸ್ಮೇಟ್ ಅವರು ಮೆಡಿಕಲ್ ಕಾಲೇಜಲ್ಲಿ. ಅವ್ರು ಬಹುಶಃ ನನಗೆ ಹೇಳೋರಂತೆ ಅವ್ರ ಫ್ರೆಂಡ್ಗಳ ಜೊತೆ, ನೋಡ್ರು ನಿಮ್ಮ ಒಂದು ಹೆಣ್ಮಗಳು ಹೇಗೆ ತಲೆ ಎತ್ಕೊಂಡು ಹೋಗ್ತಾ ಇದ್ದಾಳೆ, ನೀವು ಅದರ ಕುರಿಗಳ ಥರ ತಲೆ ತೆಗೆಸ್ಕೊಂಡು ಹೋಗ್ತೀರಾ, ಅವಳನ್ನ ನೋಡಿ ಕರೀಲಿ ಅನ್ನೋರಂತೆ. ಯಾವಾಗಲೂ ನನಗೆ ಗೊತ್ತಿಲ್ಲ ಯಾಕೆಂದರೆ ಇದು ಈ ಸಂದರ್ಭ ಯಾಕೆ ಬಂತು ಅಂದರೆ, ನಾನೊಂದ್ಸರಿ ಈ PPCನಲ್ಲಿದ್ದಾಗ ನಮಗೊಂದು ನೇಮ್ ಪ್ಲೇಟ್ ಹಾಕ್ಕೊಳ್ಳಿ ಅಂತ ಹೇಳಿದರು. ಐಡೆಂಟಿಫೈ ಮಾಡೋಕ್ಕೆ ನಾವು ಓಹೋ ಏನೋ ಆವಾಗ ದೊಡ್ಡದು ಅಂತ ಹೇಳಿ ಬಿಳಿ ಕೋಟು ನೇಮ್ ಪ್ಲೇಟ್ ಒಂದು ಹಾಕ್ಕೊಂಡು, ಈ ಕೆಲವರಿಗೆ ಏನಾಯಿತು, ಈ ಫಸ್ಟ್ MBBS ಆಗ ಪಾಸ್ ಆಗೋದು ತುಂಬ ಕಷ್ಟ. ಎಷ್ಟೋ ಜನ ಫಸ್ಟ್ MBBS ಫೇಲ್ ಆಗಿ ಅದು ರಿಪೀಟರ್ಸ್ ಅಂತಲೇ ಒಂದು ದೊಡ್ಡ ಪಡೆ ಇತ್ತು. ಕೆಲವರು ಮುಂದೆ ಹೋಗಬೇಕು ಅಂತ ಮುಂದಿನ ವರ್ಷವೇ ಪಾಸ್ಗಳಾಗೋರು ಆಗ್ತಿದ್ರು. ಕೆಲವರಂತೂ ಅಲ್ಲೇ ಉಳ್ಕೊಂಡು 40 ವರ್ಷದ ಆಗೋವರೆಗೂ ಅಲ್ಲೇ ಇದ್ದವ್ರನ್ನ ನಾನು ನೋಡಿದ್ದೀನಿ. ನಾನು ಬಂದಾಗ ಇಂಥವ್ರೊಂದು ದೊಡ್ಡ ಪಡೆನೇ ಇತ್ತು ರಿಪೀಟರ್ಸ್ ಅಂತ. ಇವರೆಲ್ಲಗೆ ಏನು ಕೆಲಸ, ಬೆಳಗ್ಗೆ ಬರೋದು ಬೆಳಗ್ಗೆ ಕ್ಯಾಂಟೀನಲ್ಲಿ ಒಂದು ದೊಡ್ಡ ರೌಂಡ್ ಟೇಬಲ್ ಇತ್ತು. ಆ ಸುತ್ತು ಒಂದು 20 ಜನ ಕೂತ್ಕೊಳ್ಳೋರು, ಕಾಫಿ ಕುಡಿಯೋದು, ತಿಂಡಿ ತಿನ್ನೋದು, ಇವುಗಳು ಅವ್ರಿವ್ರನ್ನ ರೇಗಿಸ್ಕೊಳ್ಳೋದು, ಹಿಂಗೆ ಓಡಾಡ್ಕೊಂಡು ಇರೋರು. ನಾನೊಂದು ದಿನ ಏನಾಯ್ತು ಅಂತಂದ್ರೆ, ನಾವು PPCನಲ್ಲಿ ನಾನು ಆಮೇಲೆ ಇವಳು ಮೋದಿ ಸೊಸೆ ಆದ್ಲು, ಸುವರ್ಣ ಅಂತ, ನನ್ನ ಕ್ಲಾಸ್ಮೇಟ್, BSc ಕ್ಲಾಸ್ಮೇಟ್. ಅವಳು ನನ್ನ ಜೊತೆಗೆ MBBSಗೂ ಇಲ್ಲೂ ಬಂದಿದ್ಲು. ಅವಳು, ಆಮೇಲೆ ಶಲಮ ಅಂತ ನನ್ನ ಇನ್ನೊಬ್ಬ ಫ್ರೆಂಡು. ಇವರೆಲ್ಲ ಮಧ್ಯಾಹ್ನ ನಾವು ಮನೆಯಿಂದ ಏನು ತಂದಿರ್ತೀವೋ ಡಬ್ಬಿ ತಿನ್ಬಿಟ್ಟು ನೀರು ಕುಡಿಯೋಕೆ ಅಲ್ಲಿ ಬರ್ತಿದ್ವಿ. ಅವಾಗೆಲ್ಲ ಈ ಬಾಟ್ಲುಗಳು ಅಥವಾ ನಲ್ಲಿಗಳು ಎಲ್ಲಂದ್ರಲ್ಲೇ ಇಲ್ವಲ್ಲ, ಕ್ಯಾಂಟೀನಲ್ಲಿ ನೀರು ಕುಡಿಯೋಕೆ ಬರ್ತಿದ್ವಿ. ಈ ಹುಡುಗರು ಯಾವಾಗ ನೋಡಿದ್ರು ಏನೋ ನನ್ನನ್ನು ನೇಮ್ ಪ್ಲೇಟ್ ಹಾಕ್ಕೊಂಡು ಓಡಾಡ್ತಾ ಇರೋದು. ಎಲ್ಲರೂ ಹಾಕ್ಕೊಂಡಿದ್ರು, ನಾನು ಹಾಕ್ಕೊಂಡಿದ್ದೆ. ನಾನು ನೀರು ಕುಡಿಯೋಕೆ ಅಲ್ಲಿ ಕೌಂಟ್ರ್ ಹತ್ರ ಹೋದರೆ, ನಾವು 3 ಜನ ಹೋಗಿದ್ವಿ. ಅಲ್ಲಿಂದ ಶಬ್ದ ಬಂತು, ಏನಂದ್ರೆ ಸರೋಜಾ 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 ಸರೋಜಾ, ಟೇಬಲ್ ಹೊಡ್ಕೊಂಡು ಸರೋಜಾ ಸರೋಜಾ ಅಂತ ಕೂಗ್ತಾ ಇದ್ದಾರೆ. ಒಂಥರ ಹಾಡ್ತಾರೆ, ಸರೋಜಾ ಸರೋಜಾ. ಇವನಂದ್ರೆ ಈ ವ್ಯಕ್ತಿ ಒಬ್ಬ ಅಂದರೆ ಇನ್ನೊಬ್ಬ ಸರೋಜಾ, ಅವನಾದ್ಮೇಲೆ ಇನ್ನೊಬ್ಬ ಸರೋಜಾ, ಈಗ ಸರೋಜಾ ಸರೋಜಾ ಅಂತಿದ್ರು. ಆ ಕ್ಷಣಕ್ಕೆ ನಂಗೆ ಏನಿಸ್ತು, ನಾನು ಹೀಗೆ ಬಿಟ್ರೆ ಅವರು ನನ್ನನ್ನು ಸದಾ ತಗೊಳ್ತಾರೆ, ಜಾಸ್ತಿ ಮಾಡ್ತಾರೆ. ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ನಾನು ಏನಾದರೂ ಈ ಕ್ಷಣಕ್ಕೆ ನಾನು ಏನಾದರೂ ಮಾಡಲೇಬೇಕು. ಆಮೇಲೆ ಇನ್ನೊಂದು, ನೀವು ಯಾರಿಗಾದ್ರೂ ಏನಾದರೂ ಗಂಡು ಹುಡುಗರ ಮೇಲೆ, ಬಲಶಾಲಿಗಳ ಮೇಲೆ ನೀವು ಮಾಡಬೇಕು ಅಂತ ಏನಾದರೂ ಜಗಳಕ್ಕೆ ಹೋಗ್ಬೇಕು ಅಂದರೆ, ಅದನ್ನ ನೀವು ಜಯಿಸ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ನೀವು ಹೋಗ್ಬೇಕು. ಅದು ಎಲ್ರಿಗೂ, ಹೆಣ್ಣು ಮಕ್ಕಳಿಗೂ ಕೂಡ ನಾನು ಯಾವಾಗಲೂ ನಾನು ಹೇಳ್ತಿರ್ತೀನಿ ಕಿವಿ ಮಾತು. ಎಲ್ಲಂದ್ರಲ್ಲೇ ಹೋಗೋವಾಗ ಅವನಿಗೆ ರೋಪಗಳು ಹಾಕಿ ಮತ್ತೆ ತಿರುಗಿಸ್ಕೊಂಡು ಬರೋಕ್ಕಾಗದೇ ಇದ್ರೆ ಹಾಕಬಾರ್ದು. ಆಯಿತು. ಅದಾದಮೇಲೆ ನನಗೆ ನನ್ನ ಸ್ನೇಹಿತರು ನಿಂತಿರೋರು, ಬಾರೆ ಹೋಗೋಣ ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ, 1 ನಿಮಿಷ ತಾಳು, ನಾನು ಬರ್ತೀನಿ, ನೀವು ಹೋಗಿ ಅಂತ. ನೀನು ಬಾರೆ, ಎಲ್ಲ ಕಡೆನೂ ಜಗಳ ಮಾಡ್ತೀಯ ಅಂದೆ. ಎಲ್ಲ ಕಡೆ ನಾನು ಯಾಕೆ ಜಗಳ ಮಾಡ್ತೀನಿ? ನ್ಯಾಯ ಅಲ್ಲದೆ ಇದ್ರೆ ನಾನು ಜಗಳ ಮಾಡ್ತೀನಿ, ನ್ಯಾಯಕ್ಕಾಗೂ. ಅದಕ್ಕೆ ಸರಿ, ಒಂದು ಕೆಲಸ ಮಾಡಿ, ನೀವು ಹೋಗಿ ಅಂತ ಹೇಳಿ ಬಲವಂತಾಗ ಅವ್ರನ್ನ ಕಳಿಸ್ಬಿಟ್ಟೆ. ಸೀದಾ ಅವರು ಸರೋಜಾ ಸರೋಜಾ ಅಂತಿದ್ರಲ್ಲ, ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋಗಿ, ಎಸ್ ಪ್ಲೀಸ್ ಹೂ ಕಾಲ್ಡ್ ಮೀ ಅಂತ ಕೇಳಿದೆ. ಅವ್ರಿಗೆ ನಿರೀಕ್ಷಿಸಲಿಲ್ಲ ಇದನ್ನ. ಅವನು ಅಂತ ತೋರಿಸ್ತಿದ್ರು. ಅವಾಗ ನಾನು ಕೋಟ್ ತಗೊಂಡು ಹಿಂಗೆ ತೋರಿಸ್ಬಿಟ್ಟು, ನಾನು ಬರೀ ಸರೋಜಾ ಅಲ್ಲ, ಐ ಆಮ್ ಸರೋಜಾ RK ಅಂತ ಹೇಳ್ಬಿಟ್ಟು ಬಂದೆ. ಆವತ್ತೇ ಅವರು, ಓಹೋ ಇದು ಯಾರೋ ಒಂದು ತುಂಬಾ ಗಟ್ಟಿ ಹುಡುಗಿ, ನಾವು ಇದುವರೆಗೂ ನೋಡೇ ಇಲ್ಲ ಇದನ್ನ ಅಂತ ಹೇಳಿ, ಇದು ಆಗಿದ್ದನ್ನ ನಮ್ಮ ಈಗ ಆಮೇಲೆ ಯಜಮಾನ್ರಾದ್ರಲ್ಲ ಪತಿ, ಅವ್ರು ಗಮನಿಸಿದ್ದಾರೆ ಅನ್ಸುತ್ತೆ. ಅವಾಗ ಈ ಮಾತನ್ನ ಅವರಿಗೆ ತಲೆಯಲ್ಲಿ ಎಲ್ಲೋ ಇತ್ತು. ಅದಾದ್ಮೇಲೆ ಈಗ ಈ ತರ ಹೇಳಿದ್ರು, ನೋಡಿ ಆ ಹುಡುಗಿ ಎಷ್ಟು ಧೈರ್ಯವಾಗಿ ತಲೆ ಎತ್ಕೊಂಡು ಓಡಾಡ್ತಾಳೆ ಅಂತ ಹೇಳಿ. ಸೊ ಇದರಿಂದ ಅವರು ಪರಿಚಯ ಆಯಿತು. ಅವರು ಆ ಕಾಲಕ್ಕೆ ಸಮಾಜವಾದಿ ಯುವಜನ ಸಭಾ ಅಂತ ಹೇಳಿ ಒಂದು ಪಕ್ಷ ಅಂತಲ್ಲ, ಒಂದು ಸಂಘಟನೆ ಇತ್ತು. ಆ ಸಂಘಟನೆಯ ಜನರಲ್ ಸೆಕ್ರೆಟರಿ ಆಗಿದ್ರು. ಅವ್ರ ಕಾರ್ಯಕ್ರಮಗಳು ಮಾಡೋವಾಗ ನಮ್ಮನ್ನು ಎಲ್ಲರಂತೆ ಕರೆದಾಗ ಹೆಣ್ಮಕ್ಳ ಬಗ್ಗೆ ತುಂಬ ಗೌರವ ಅವರಿಗೆ. ಕಾರ್ಯಕ್ರಮಗಳಿಗೆ ಹೋಗಿ ಬಂದು ಮಾಡ್ತಾ ಇದ್ದ. ಇವರನ್ನು ನೋಡಿದೆ ನಾನು. ಸೊ ಹೆಣ್ಮಕ್ಳು ಅಂತಂದರೆ ಚೆನ್ನಾಗಿ ನಡವಳಿಕೆ, ಇವರು ಚೆನ್ನಾಗಿ ನಡ್ಕೊಳ್ತಾರೆ ಅಂತ ಅನ್ನಿಸ್ತು. ಹಾಗೆ ನಮ್ಮ ಸಹಚರ್ಯ 1-2 ವರ್ಷ ಇದನ್ನು ಮುಂದುವರೆದ ಮೇಲೆ ಆಮೇಲೆ ಬಹುಶಃ
ಅಷ್ಟೊತ್ತಿಗೆ ನನ್ನ ತಂಗಿಗೆ ಮದುವೆ ಆಗಿ 12 ವರ್ಷ ಆಗಿತ್ತು. ಹೌದು, ಅವಳು ಇದು ಚಿಕ್ಕವಳಿದ್ದಾಗಲೇ ಅಂದರೆ 16 SSLC ಆಗ್ತಿದ್ದಾಗೆ ನಮ್ಮ ಸೋದರ ಮಾವನಿಗೆ ಕೊಟ್ಟಿದ್ರು. ನನಗೆ ಕೇಳಿದಾಗ ನಾನು ಓದಬೇಕು, ನಾನು ಇದೆಲ್ಲ ಮದುವೆ ಇದರಲ್ಲೆಲ್ಲ ನಾನು ಆಗಲ್ಲ ಅಂತ ಹೇಳಿದ್ದೆ. ಅಷ್ಟೊತ್ತಿಗೆ ನಿರ್ಧಾರ ಮಾಡಾಗಿತ್ತು. ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ತೀನಿ, ಇಲ್ಲ ಅಂತ ನಮ್ಮಿಬ್ಬರದು ಬೇರೆ ಬೇರೆ, ಈಗಿನ ಕಾಲದವರು ಬೇರೆ ಬೇರೆ ಜಾತಿಗೆ ಅದು ಇದು ಸಂಬಂಧಪಟ್ಟಿದ್ದಾರೆ ಅಥವಾ ಸೇರಿದ್ದಾರೆ ಅಂತಂದಾಗ ಈಗಲೂ ಇದೆ. ಅದು ಈಗ ಇನ್ನೂ ಜಾಸ್ತಿ ಆಗಿದೆ. ನಮ್ಮ ಕಾಲದಲ್ಲಿ ಯಾವಾಗಲೂ ಎಲ್ಲೋ ಒಂದು ಕಡೆ ಮೇಲೆ ಸರ್ಫೇಸ್ ಆಗ್ತಿತ್ತು. ಈಗಂತೂ ಅದ್ರ ವಿಜೃಂಭಿಸ್ತಾ ಇದೆ, ಇವರಿಂಥ ಜಾತಿ ಅಂತ. ಸೊ ಆದರೂ ಕೂಡ ಮನೆಯಲ್ಲಿ ಒಪ್ಕೊಂಡು ಮೊದಲು ಅವರ ಹಿನ್ನೆಲೆ ಅದ್ರದ್ದು ಅಂಥ ಓದಿರುವಂಥ ಬ್ಯಾಕ್ಗ್ರೌಂಡ್ ಅವ್ರ ಮನೆಗಳಲ್ಲಿ ಇದ್ದಿರಲಿಲ್ಲ. ಸ್ವಲ್ಪ ಬೇರೆಯವ್ರು ತೋರಿಸಿದ್ರು ಕೂಡ ನಾನು ಹೇಳಿದೆ, ಇಷ್ಟು ವರ್ಷ ಇದ್ದೀನಿ, ನಾನು ಹಾಗೇ ಇರ್ತೀನಿ, ಮಾಡ್ಕೊಳ್ಳಿಲ್ಲ ಅಂದರೆ ನನಗೇನು ತೊಂದರೆ ಏನಿಲ್ಲ ಅಂತಂದರೆ. ಸರಿ, ಅವ್ರು ಇನ್ನು ಎಲ್ಲಿ ಮಾಡ್ಕೊಳ್ಳಲ್ಲೋ ಅಂದ್ಬಿಟ್ಟು ಆಯಿತು ನೀನು ಮಾಡ್ಕೊ ಅಂದರು. ವೆರಿ ಸಿಂಪಲ್, ಇದರಲ್ಲಿ ಮಂತ್ರ ಮಾಂಗಲ್ಯ ಥರ ಆ ಕಾಲಕ್ಕೆ ನಾವು ಮಾಡಿಕೊಂಡ್ವಿ. ಅವ್ರು ನಾನು ಇವತ್ತು ಏನು ಸಾಧಿಸಿದ್ದೀನಿ ಅಂತ ಅನ್ನೋದಕ್ಕೆ ಅವರ ಸಹಕಾರ ನನ್ನ ಬೆನ್ನ ಹಿಂದೆ ನಿಂತು ನಡೆಸಿದ್ದಾರೆ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನನ್ನ ಸಪೋರ್ಟ್, ಅವರು ನನ್ನಲ್ಲಿರುವಂಥ ಸುಪ್ತವಾಗಿದ್ದಂತಹ ಬರವಣಿಗೆ ನಾನು ತುಂಬ ಬಲವಂತ ಮಾಡಿ ನನಗೆ ಬರ್ಸೋಕ್ಕೆ ಶುರು ಮಾಡಿದರು. ನಾನು ತುಂಬ ಓದ್ತಿದ್ದೆ, ಆದರೆ ಬರೀತಿರ್ಲಿಲ್ಲ. ಚಂದ್ರಶೇಖರ್ ಕಂಬಾರರು ಸಹ, ಮೇಡಮ್ ನೀವು ಬರೀರಿ, ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ನೀವು ಬರೀಲಿಲ್ಲ ಅಂತಂದರೆ ಇನ್ನೊಬ್ಬರು ಬರೀ ಅಥೆಂಟಿಕೇಟೆಡ್ ಆಗಿರಲ್ಲ, ನೀವು ಬರೀರಿ ಅಂತಂದರು. ಅವಾಗಲೂ ಬರೀತಿರ್ಲಿಲ್ಲ. ಆಮೇಲೆ ಈ ನಟರಾಜ್ ಹುಳಿಯಾರ್ ಅವರು ಕನ್ನಡ ಟೈಮ್ಸ್ಗೆ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಮೆಡಿಕಲ್ ಅಂಕಣ ಬರೆಯೋಕ್ಕೆ ಶುರು ಮಾಡಿದೆ. ಕಂಬಾರರು ಹೇಳಿದ್ರಿಂದ ಅದೊಂದು ಪುಸ್ತಕ, ಅವಾಗ ಒಂದು ಪುಸ್ತಕ ಬಂತು. ಅವ್ರು ಹೇಳೋರು ನಮ್ಮ ಮನೆಯವರು, ನಿಂಗೆ ಗೊತ್ತಿಲ್ಲ, ಎಲ್ಲರ ಕವಿಗಳಲ್ಲಿ ಬರಹಗಾರರು ಅಂತಂದರೆ, ಲೇಖಕಿ ಅಂದರೆ ಅದಕ್ಕೆ ಒಂದು ಗುರುತಿಸುವಿಕೆ ಇದೆ, ನೀನು ಬರೀ ಅಂತ ಹೇಳಿ. ಅಲ್ಲಿಂದ ಆಚೆಗೆ ನಾನು ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಆಯ್ಕೆಯಾದೆ. ಆವಾಗ ಒಂದು ಪುಸ್ತಕ ರಿಲೀಸ್ ಆಯಿತು, ವೈದ್ಯ ಲೋಕದಲ್ಲಿ ವಿನೋದ ಅಂತ. ಆಮೇಲೆ IMA ವೈದ್ಯ ಸಾಹಿತ್ಯ ಸಮ್ಮೇಳನ ಆಯಿತು. ಅದರಲ್ಲಿ ಒಂದು ಪುಸ್ತಕ ರಿಲೀಸ್ ಆಯಿತು, ವೈದ್ಯ ಲೋಕದ ನಾರಿ ಅಂತ. ಈಗಲೂ ಹಲವಾರು ಲೇಖನಗಳು ಮತ್ತು ಸಂಪಾದಕೀಯಗಳಲ್ಲಿ, ಸಂಭಾವನಾ ಗ್ರಂಥಗಳಲ್ಲಿ ಬರೆದಿದ್ದೀನಿ. ಆಮೇಲೆ ಹಂಪೆ ಯೂನಿವರ್ಸಿಟಿಗೆ MPhilಗೆ ಬರೆದಿರುವಂಥ ವೈದ್ಯಕೀಯ MPhil ಪ್ರಬಂಧಗಳಿಗೆ, ಪ್ರಬಂಧಗಳಿಗೆ ನಾನು ಮೌಲ್ಯಮಾಪಕಿ ಆಗಿದ್ದೀನಿ. ಇದು ನನ್ನ ಬರಹಗಾರ್ತಿಯ ಜನ್ಮ.